ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಹಂಗೆ ಲೈಟಾಗಿ ಯಾಕೋ ತಲೆ ನೋವ್ತಾ ಇದೆ. ಇವರು ಜಸ್ಟ್ ಡ್ಯೂಟಿಗೆ ಹೋಗಿ ಬಂದಿದ್ದಾರೆ ಇವಾಗ. ತುಂಬಾ ತಲೆನೋವು, ಟ್ಯಾಬ್ಲೆಟ್ಸ್ ತರಕ್ಕೆ ಹೇಳಿದೆ, ತಗೊಂಡ್ಬಂದ್ರು. ಸೊ ಇವಾಗ ಅವರೇ ಅಡುಗೆ ಮಾಡ್ತಾ ಇದ್ದಾರೆ. ಮತ್ತೇನು ನೀನೇನು ಮಾಡಬೇಡ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಚಿಕನ್ ತಂದಿದ್ದಾರೆ. ಸೊ ಚಿಕನ್ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದಾರೆ. ಪೆಪ್ಪರ್ ಚಿಕನ್ ಮಾಡಿ ಒಂದು ರಸಮ್ ಇಲ್ಲ ಬೇಳೆ ಹಾಕಿ ಸಪ್ಪೆ ಬೇಳೆ ಸಾರು ಮಾಡ್ತಾ ಇದ್ದಾರೆ. ಸೊ ನಾನು ಪೆಪ್ಪರ್ ಚಿಕನ್ ಯಾವಾಗೂ ತೋರಿಸಿಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರೇ. ಇವಾಗ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಎಲ್ರಿಗೂ ಹಾಯ್ ಹೇಳ್ರಿ. ಹಾಯ್. ಪೆಪ್ಪರ್ ಚಿಕನ್ ಖಾರವಾಗಿನ ಪೆಪ್ಪರ್ ಜಾಸ್ತಿ ಇರಲಿ, ಓಕೆನಾ? ಸರಿ ಫ್ರೆಂಡ್ಸ್, ಎಣ್ಣೆ ಹಾಕೊಂಡಿದ್ದಾರೆ. 2 ಸ್ಪೂನ್ ಹಾಕಿದ್ದೀನಿ 1 kgಗೆ. ಎಷ್ಟು? 1 kg. 1 kg ಚಿಕನ್ನಿಗೆ ಒಂದಿಷ್ಟು 2 ಸ್ಪೂನಿಂದ ಎಣ್ಣೆ ಹಾಕ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದಾರೆ. ಸಣ್ಣದು ಒಂದು ಟೊಮೊಟೊ ಅಷ್ಟೇ. ಇವಾಗ ಕರಿಬೇವು ಹಾಕ್ತಾ ಇದ್ದಾರೆ ನೋಡಿ. ಫಸ್ಟಿಗೆ ಕರಿಬೇವು ಹಾಕ್ಕೊಂಡಿದ್ದಾರೆ. ಪೆಪ್ಪರ್ ಪೌಡರ್ ಮಾಡಿದ್ದೆ ಮೊನ್ನೆ, ನೋಡಿ ಇದೆ ರೀ, ಆ ಸಣ್ಣ ಬಾಕ್ಸಲ್ಲಿ ಪೆಪ್ಪರ್ ಪೌಡರ್ ಇದೆ ನೋಡಿ. ಇಲ್ಲಿ ಚಿಕನ್ ತೊಳೆದಿಟ್ಟಿದ್ದಾರೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದಾರೆ ನೋಡಿ. 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು. ಖಾರ ಇದೆ, ಸೊ ಹಾಗಾಗಿ 4, ಯಾಕಂದರೆ ಪೆಪ್ಪರ್ ಹಾಕ್ತಾರಲ್ಲ ಅಲ್ವಾ. ಫುಲ್ ಪೆಪ್ಪರ್ ಡ್ರೈ ಅಲ್ಲ. ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದಾರೆ. 1 ಇಡಿ, 2 ಗಡ್ಡೆ. ದೊಡ್ಡದಾದರೆ ಒಂದೇ ಸಾಕು. ದೊಡ್ಡದಾದರೆ ಒಂದೇ ಸಾಕು. ಇದು 2 ಮೀಡಿಯಮ್ ಸೈಜಿಂದ ಹಾಕಿದ್ವಿ. ಇದೇನು ಫುಲ್ ಕೆಂಪುಗೆ ಫ್ರೈ ಆಗಬೇಕಾ? ಲೈಟ್ ಬ್ರೌನ್. ಮತ್ತೆ ನಿಮಗೆ ಬೇಜಾರು ಬರ್ತಾ ಇಲ್ವಾ ಡ್ಯೂಟಿಗೆ ಹೋಗಿ ಬಂದು ಮಾಡಲಿಕ್ಕೆ? ಇಲ್ಲಪ್ಪ, ಮಕ್ಕಳು ಕೇಳಿದ್ರಲ್ಲ. ನಾನೇನಾದರೂ ಏನು ಮಾಡಲಪ್ಪ, ತಲೆ ಬೇರೆ ನೋವ್ತಾ ಇದೆ ಅಂದ್ಕೊಂಡೆ. ಅಷ್ಟೊತ್ತಲ್ಲಿ ಇವರೇ ಬಂದರು. ನಾನೇ ಟೀ ಮಾಡಿಕೊಟ್ಟೆ, ಟ್ಯಾಬ್ಲೆಟ್ಸ್ ತೊಗೊಂಡೆ, ಮಾಡ್ತಾಯಿದ್ದೆ. ಸೊ ಫ್ರೈ ಆಗಲಿ ಬಿಡಿ. ಪೌಡರ್ಸ್ ಎಲ್ಲ ಸಾಕ ನೋಡ್ಕೊಳ್ಳೋದು. ಮೊನ್ನೆ ಇಷ್ಟು ಮಾಡಿದ್ದೆ ಪೌಡರು. ಇದೇನು ಅಯ್ಯೋ, ಇದು ಅಲ್ಲ ರೀ, ಇದು ರಸಮಿಗೆ ಜೀರಿಗೆ ಮತ್ತು ಪೆಪ್ಪರ್ ಮಾಡ್ಕೊಂಡಿದ್ದು. ಸರಿ, ಇಲ್ಲಿದೆ ಪೆಪ್ಪರ್ ಪೌಡರು. ಯಪ್ಪ, ನಾನು ನೋಡಿ, ಇದು ರಸಮ್ ಪೌಡರ್ ಫ್ರೆಂಡ್ಸ್. ಸಖತ್ತಾಗಿತ್ತು ಮೊನ್ನೆ ರಸಮ್ಮು. ಇಲ್ಲಿದೆ ಪೆಪ್ಪರ್ ಪೌಡರ್. ಸಾಕಾ? ನೋಡಿ ಇಷ್ಟಿದೆ. ಬೇಕಾದಷ್ಟು 2 ಸ್ಪೂನ್ ಆಯ್ತಾ? ಸರಿ, ಆಮೇಲೆ ಯೂಸ್ ಮಾಡ್ತೀರಿ ನಾವು. ಇದೇನು? ಬೆಳ್ಳುಳ್ಳಿ ಪೇಸ್ಟ್ ಕುಟ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿನ ಎಷ್ಟು? 3 ಗಡ್ಡೆ ಬೆಳ್ಳುಳ್ಳಿನ? 3 ಗಡ್ಡೆ ಬೆಳ್ಳುಳ್ಳಿ ಕುಟ್ಟಿ ಹಾಕ್ತಾ ಇದ್ದೀನಿ. 3 ಗಡ್ಡೆ ಬೆಳ್ಳುಳ್ಳಿ ಹಾಗೆ ಜಜ್ಕೊಂಡು ಹಾಕಿದ್ದಾರೆ. ತುಂಬ ನೈಸು ಇಲ್ಲ. ಗ್ಯಾಸ್ ಸ್ಲೋ ಮಾಡ್ಕೊಂಡಿದ್ರಲ್ಲ, ಮಾಡೋಣ. ಈಗ ಬೆಳ್ಳುಳ್ಳಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹೆಂಗಿರ್ಬೇಕು ಗೊತ್ತಾ ಸಾರು? ಸಿಕ್ಕಾಪಟ್ಟೆ ಟೊಮೊಟೊ ಹಾಕಿ ರಸಮ್ ಮಾಡಬೇಕು, ಸಖತ್ತಾಗಿರುತ್ತೆ. ಬಟ್ ಟೊಮೊಟೊ ಜಾಸ್ತಿ ಇಲ್ಲ, ತರಬೇಕಿತ್ತು ಟೊಮೊಟೊ ಹಣ್ಣು. ಆಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲನೂ ಫ್ರೈ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಬೇರೆ ಏನು ಮಸಾಲೆ ಇಲ್ಲ. ಇದು ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ. ನೋಡಿ, ಇವಾಗ ಟೊಮೊಟೊ ಹಾಕ್ತಾ ಇದ್ದಾರೆ. ಸಣ್ಣ ಟೊಮೊಟೊ. ಪಾತ್ರೆ ಇದ್ವು, ಸ್ವಲ್ಪ ಪಾತ್ರೆ ತೊಳ್ಕೊಂಡೆ. ಇನ್ನು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು. ಊಟ ಮಾಡ್ಕೊಂಡು ಮಲಗ್ತಾ ಇರೋದು ಯಾರಂದ್ರಿ? ಬಿಗ್ ಬಾಸ್ ಒಂದಿದೆಯಲ್ಲ, ಬಿಗ್ ಬಾಸ್. ಒಳ್ಳೆ ಡೈಲಿ ಒಂದೊಂದು ಡ್ರಾಮಾ ಬಿಗ್ ಬಾಸಲ್ಲಿ ಅಲ್ವಾ?
ಅರಿಶಿನ ಪುಡಿ ಎಲ್ಲಿದೆ? ಅಲ್ಲೇ ಇದೆ ನೋಡಿ ಬಾಟಲಲ್ಲಿ, ಅಲ್ಲಿದೆ ಅಲ್ಲ ಅರಿಶಿನ. ಅರಿಶಿನ ಆಯಿತು. ಉಪ್ಪು ಉಪ್ಪು ದಪ್ಪ ಉಪ್ಪು ಇಲ್ಲಿ ಸ್ವಲ್ಪ ಕವರಲ್ಲಿ ಒಂದು ಬೇರೆ ಇದೆ ನೋಡಿ. ನಮಗೆ ದಪ್ಪ ಉಪ್ಪು ಹಾಕಿ ಅಭ್ಯಾಸ ಫ್ರೆಂಡ್ಸ್, ಜಾಸ್ತಿ ದಪ್ಪ ಉಪ್ಪೇ ಹಾಕೋದು ನೋಡಿ. ಇವಾಗ ಅರಿಶಿನ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲ ಚಿಕನ್ ಹಾಕೊಂಡ್ಬಿಟ್ಟು ಹಾಕೊಳ್ಳಿ. ಇಲ್ಲ ಇಲ್ಲ, ಹೌದಾ? ಹಾಕ್ತೀವಿ. ಇವಾಗ ಈ ಫಸ್ಟೇ ಉಪ್ಪು ಹಾಕ್ತಾ ಇದ್ದಾರೆ ನೋಡಿ. ನೋಡಿ, ಒಂದು ಕೆಜಿಗೆ ರುಚಿಗೆ ತಕ್ಕಷ್ಟು. ಬೇಡ ಕಡಿಮೆ ಆದರೆ ಹಾಕೋಬೋದು. ಇಲ್ಲ ಇದೆ ನೋಡಿ, ಕಡಿಮೆ ಆದರೆ ಉಪ್ಪು ಹಾಕೋಬೋದು, ಜಾಸ್ತಿ ಆದರೆ ತಿನ್ಲಿಕ್ಕಾಗಲ್ಲ. ನೀರೇ ಮುಟ್ಸ್ಬಾರ್ದೇನೋ. ಇಲ್ಲ, ಹೆಂಗೋ ಅಡುಗೆ ಬರುತ್ತಲ್ಲ, ಸುಸ್ತಾದಾಗ, ತಲೆನೋವು ಬಂದಾಗ ಚೆನ್ನಾಗಲ್ಲ ಫ್ರೆಂಡ್ಸ್. ಈ ಥರ ಕಲ್ತಿದ್ರೆ ಬೇಜಾರಾದಾಗ ಮಾಡಿಕೊಡ್ತಾರೆ ನೋಡಿ. ನೋಡಿ, ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಈ ಥರ ಎಲ್ಲ ಸೋಸಕ್ಕೆ ಇಟ್ಬಿಟ್ಟಿದ್ದೆ ನೀರು, ಸ್ವಲ್ಪನೂ ನೀರು ಇರಬಾರ್ದು ಇದಕ್ಕೆ. ಇವಾಗ ಚಿಕನ್ ಹಾಕೋತಾ ಇದ್ದಾರೆ ಫ್ರೆಂಡ್ಸ್. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಸ್ವಲ್ಪನೂ ನೀರು ಹಾಕಂಗಿಲ್ಲ. ಅದರಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರು ಬಿಡುತ್ತೆ. ಒಂದು 5 ನಿಮಿಷ ಮುಚ್ಚಬೇಕು. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು, ಎಷ್ಟು 5 ಮಿನಿಟ್ಸಾ? 5 ನಿಮಿಷ ರೆಸ್ಟ್ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಒಂದು 5-6 ನಿಮಿಷ ಬಿಟ್ಟು ತೆಗೆದ್ರೆ ಇಷ್ಟೊಂದು ನೀರು ಬಿಟ್ಟಿದ್ದಾರೆ ಏನ್ರಿ. ನೀರು ಹಾಕಿದರೆ ಇನ್ನೇನು ಗತಿ. ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು. ಯಾವುದೇ ಐಟಮ್ ಮಾಡಲಿ, ನೀರು ಹಾಕಿಬಿಟ್ರೆ ಅದು ಚಿಕನಿಗೆಲ್ಲ ಹೀರ್ಕೊಳ್ಳೋದು ಅಂಶ ಎಲ್ಲ ಹೋಗ್ಬಿಡುತ್ತೆ. ನೀರು ಹಾಕ್ದೇ ಈ ಥರ ಜಾಸ್ತಿ ಬೇಯಿಸಿದರೆ ಚಿಕನ್ ಒಳಗೆಲ್ಲ ಆಹಾ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೋಗಿರುತ್ತೆ ನೋಡಿ. ಇನ್ನೂ ಸ್ವಲ್ಪ ಹೊತ್ತು ಆಗಲ್ಲ, ನೀರೆಲ್ಲ ಹೋಗ್ಲಾ? ಬಿಡ ಬಿಡ. ಇವಾಗ ನೆಕ್ಸ್ಟ್ ಏನು ಹಾಕ್ತೀರಾ? ಇಲ್ಲೇ ಇದೆ ತಗೊಳ್ಳಿ. 2 ಸ್ಪೂನ್ ಬರುತ್ತಿಲ್ಲ. ಇದೇನಾ ಮಾಡಿ ಇಡಬೇಕು. ಜೀರಿಗೆ ಪೌಡರ್ ಕೂಡ ಮಾಡಿದ್ದೀನಿ, ಫ್ರೆಶ್ ಅದು ಮಾಡಿರೋದು. ಹಾಂ, ಇನ್ನು ಬೆಳಗ್ಗೆನೂ ಮಾಡಿದ್ದೀನಿ. ಹಾಕ್ಬಿಡ್ರಿ. ಹಾಕ್ತೀನಮ್ಮ. ಆಯಿತಾ? ಇದು ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು. ಒಂದು ಅರ್ಧ ಸ್ಪೂನ್ ಹಾಕ್ಬೇಕಾ? ನೋಡಿ ಫ್ರೆಂಡ್ಸ್, ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದಾರೆ. ಜಾಸ್ತಿ ಹಾಕಬಾರ್ದು, ಹುಳಿ ಆಗಿಬಿಡುತ್ತೆ. ಸ್ವಲ್ಪ ಹಾಕಬೇಕು, ಅರ್ಧ ಸ್ಪೂನು. ಓಕೆ, ಈಗ 2 ಸ್ಪೂನು ಪೆಪ್ಪರ್ ಪೌಡ್ರು. ಹಾಕಿ ನೋಡಿ ಫ್ರೆಂಡ್ಸ್, 2 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದಾರೆ. ಇದು ಮನೇಲೇ ರೆಡಿ ಮಾಡ್ಕೊಂಡಿರೋದು. ಹಾಂ ಹೌದು. ನಾವು ಜಾಸ್ತಿ ನಾವೆಲ್ಲನೂ ಮನೆಯಲ್ಲೇ ರೆಡಿ ಮಾಡೋದು. ಜೀರಿಗೆ ಪೌಡರ್ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಪೆಪ್ಪರ್ ಪೌಡರ್ ಆಗಲಿ, ಆಮೇಲೆ ಸಾಂಬಾರು ಪುಡಿ ಆಗಲಿ, ಜಾಸ್ತಿ ನಾವೇ ಮಾಡ್ಕೊಳ್ಳೋದು. ಎಲ್ಲ ನಾವು ಯಾವ ಮಾಲಿಂದನೂ ತೊಗೊಂಬರಲ್ಲ ಪ್ಯಾಕೆಟ್, ಅಲ್ವೇನ್ರಿ? ಅದರಲ್ಲೂ ಫ್ರೆಶ್ ಆಗಿರಬೇಕು. ಜಾಸ್ತಿನೂ ಮಾಡಲ್ಲ ಫ್ರೆಂಡ್ಸ್. ಧನಿಯಾ ಪೌಡರ್ ಅಷ್ಟೇ, ಒಂದು 15 ಡೇಸಿಗೆ ಆಗೋಷ್ಟು ಮಾಡ್ತೀವಿ, ಜಾಸ್ತಿ ಮಾಡಲ್ಲ, ವಾಸನೆ ಎಲ್ಲ ಹೋಗ್ಬಿಡುತ್ತೆ ಅಂತ. ಇವಾಗ ಪೆಪ್ಪರು ಮತ್ತು ಸೋಯಾ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಮತ್ತೇನು ಹಾಕಬೇಕು? ಏನಿಲ್ಲ. ಸರಿ, ತಟ್ಟೆ ಮುಚ್ಚದಾ? ಇವಾಗ ಇನ್ನು ಸ್ವಲ್ಪ 10 ನಿಮಿಷ 15 ನಿಮಿಷ ಚಿಕನ್ ಬೇಯ್ಕೊಂಡ್ರೆ ಆಯಿತಾ? 5 ನಿಮಿಷ. ಸರಿ. ರೀ, ಏನು ಸ್ಮಾರ್ಟಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಮಂತ ಇಲ್ಲಿ ಹೇಳ್ತಾರಲ್ಲ. ಸ್ವಲ್ಪ ನಾನ್ ಸ್ಮಾರ್ಟ್ ಆಗಕ್ಕೆ ನನ್ನ ಹೆಂಡತಿ ಮನೇಲಿ ಇರ್ಬೇಕು. ಓಹೋ, ನೋಡ್ರಪ್ಪ, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಓ, ಹೀಗೆ. ಥ್ಯಾಂಕ್ ಯು ಮಿಸ್ಟರ್ ದೇವರಾಜ್. ಸಾಕು, ಮುಚ್ಚ್ರಿ. ತಿಕಣಿ
ಒಂದು 5 ನಿಮಿಷ ನೋಡಿ ಹಾಂ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋತಾ ಇದೆ. ಹಾಗೆ ಇದೆಲ್ಲ ಒಂದು ಕಡೆಯಿಂದ ಚೆನ್ನಾಗಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದಾರೆ. ಯಾಕ್ರಿ ಕಾರ್ನ್ಫ್ಲೋರು? ಗಟ್ಟಿ ಬರಲಿ, ಆಮೇಲೆ ನಿಮಗೆ ರುಚಿಗೆ ಮಸಾಲೆ ಸಿಗಲಿ ಕೈಗೆ ಅಂತ. ಓಕೆ. ತುಂಬ ಎಷ್ಟು ಅರ್ಧ ಸ್ಪೂನ್ ಹಾಕಿದ್ದೀರಾ? ಒಂದೇ ಸ್ಪೂನ್. 1 ಸ್ಪೂನ್ ಅಂದರೆ ಅದೆಲ್ಲ ಒಂದು ಕಡೆ ಹಿಡ್ಕೊಳ್ಳಿ ಅಂತ. ಕಾರ್ನ್ಫ್ಲೋರು ರಸ ಎಲ್ಲ ಸಿಗುತ್ತೆ ತಿನ್ನಕ್ಕೆ, ನಾಲ್ಗೆ ರಸ ಬೇಡ. ಹಾಂ ನೋಡಿ, ಇವಾಗೆಲ್ಲ ಅದು ಒಂದಕ್ಕೊಂದು ಹತ್ಕೊಂತು ಅಲ್ವಾ? ಹೌದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ. ಆಹಾ, ಏನು ಸಖತ್ ಕಾಣ್ತಾ ಇದೆ ಫ್ರೆಂಡ್ಸ್, ಸೂಪರ್ ನೋಡಿ, ಸಖತ್ತಾಗಿದೆ. ಉಪ್ಪು ಖಾರ ಎಲ್ಲ ನೋಡೋಣ ಟೇಸ್ಟ್ ಆಮೇಲೆ. ಫೈನಲಿ ರೆಡಿ ಆಯಿತು ಪೆಪ್ಪರ್ ಚಿಕನ್. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಸೊ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ, ತಡ ಮಾಡದೆ ಟೇಸ್ಟ್ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇವರು ರೆಡಿ ಮಾಡಿ ಹೊರಗಡೆ ಹೋಗಿದ್ದಾರೆ. ಸೊ ಬಿಸಿ ಬಿಸಿ ಇದೆ, ಹೆಂಗೂ ತಲೆ ನೋಡ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೋಡೋಕ್ಕಂತೂ ಸಖತ್ತಾಗಿದೆ ಪೆಪ್ಪರ್ ಚಿಕನ್. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಬಿಸಿ ಬಿಸಿ ಇದೆ. ಪರ್ಫೆಕ್ಟ್ ಆಗಿ ಚಿಕನ್ ಬೆಂದಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ ಪೆಪ್ಪರ್ ಚಿಕನ್. ಈರುಳ್ಳಿ ಜೊತೆಗೆ ತಿಂತಾ ಇದ್ರೆ ನೋಡಿ, ಆಹಾ ಚಳಿಗೂ ಆ ತಲೆನೋವಿಗೂ ಸಖತ್ತಾಗಿದೆ ಫ್ರೆಂಡ್ಸ್. ಈ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಟೇಸ್ಟಿ ಇದೆ. ಸೊ ಖಂಡಿತ ನಿಮಗೆಲ್ಲ ಈ ವಿಡಿಯೋ, ಈ ರೆಸಿಪಿ ನಮ್ಮ ಮನೆಯವ್ರು ಮಾಡಿರೋದು ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.